ಜಪವಂತನಾದ ಗೌತಮ ಮಹಾಮುನಿ ಕಾಮಂತನಾದ ಇಂದ್ರನ ಮಧ್ಯರಾತ್ರಿಯಲ್ಲಿ ಕೋಲಿಯಾಗಿ ಪೂಜಾತನಿಗೆ ತಾನಕ್ಕೆ ಹೋಗುವಂತೆ ಮಾಡಿ ಸ್ವರ್ಗದಿಂದ ತಲೆಗಿಳಿದು ಬಂದು ಬಂದಿರದೆ ಗಳಿಸಿ ಯೋಚಿಗತ ಸ್ತ್ರೀಯ ವೇಷವಂತಾಡಿ ತನ್ನ ಕಾಮತಾತೆಯನ್ನು ಶಾಂತ ಮಾಡಿಕೊಂಡು ಗೌತಮ ಋಷಿಯಿಂದ ಶಾಪಗ್ರಸ್ತರಾಗಿ ಮೈತುಂಬ ಏಳುಗಳನ್ನು ಪಡೆದುಕೊಂಡನು. ಅಶೇ ಮೇಲಿಕ ಅದು ಯಾತಕ್ಕಂದರೆ ನಿನ್ನ ಪ್ರಾಣ ಬೇಕಾಗಿಲ್ಲ. ಮೊದಲನ ತಾಪ ಇಂದ್ರನಿಗೆ ನೆತ್ತಿಗೆ ನೀಟಾದ ನಾರಿಯರಲ್ಲಿ ಈಟ ಪುರುಷನಾದ ಕಾರಣ ತಕ್ಕ ಪ್ರಾಯಚಿತ್ತ ಹೊಂದಿದನು. ಸರಿಯಾದ ಪುರುಷನಾಗಿದ್ದರೆ ಅವನಿಗೆ ತಕ್ಕೆ ಇಂಥ ಅವಮಾನವಾಗುತ್ತಿತ್ತು. ನೀನು ಜ್ಞಾನ ಸಂಪನ್ನಿಯಂತೆ ನನಗೆ ಇಂಥ ದುರ್ಬುದ್ಧಿ ಉಪದೇಶ ಮಾಡಿವೆ ಮಾಡಿ ನುಡಿಯದಿರಿ ಮಾತು ಇನ್ನೊಂದು ಸಾರಿ. ಇನ್ನೊಂದು ಮಾತು ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಪರಶಿವನ ಜಡಿಯಲ್ಲಿರುವ ಚಂದನು ಗುರುಪತ್ನಿಯಾದ ತಾರಿಯನ್ನು ಮೋಹಿಸಿದನು. ಅದರಂತೆ ನೀನು ಮೋಹಿಸು, ಎನ್ನನ್ನು ಸುಖಪಡಿಸು, ಎನ್ನ ಆಸೆಯನ್ನು ತೀರಿಸು, ನಿನ್ನನ್ನು ಮೆಚ್ಚಿ ಬಂದಿರುವೆನು ಪ್ರಿಯ. ಹಿಡಿ ಹಿಡಿ ಎನ್ನ ಕೈಯ. ಹಾಗೆ ಸುರುಪತಿಯ ಸುಂದರಿ, ನಿನ್ನಲ್ಲಿ ಕಪಟ ಮಾಯಾ ಮೋಹನ ಕೆಟ್ಟ ಬುದ್ಧಿ ಬೆಟ್ಟದಷ್ಟಿದೆ. ಚಂದ್ರನು ಇಂದ್ರನಿಗಿಂತ ಕಾಮಂದನು ಗುರುಪತ್ನಿ ತಾನೆಯಲಾದ ಮೋಹಿಸಿದ ಕಾರಣ 1 ತಿಂಗಳಲ್ಲಿ 15 ದಿನ ಬೆಳಕು ತರುವವನು, 15 ದಿನ ಕತ್ತಲು ಬೆಳೆಸುವವನು. ಅವನೇ ನಿಷ್ಠವಂತನಾಗಿದ್ದರೆ ದೇವ ದಿವ್ಯ ಚಿತ್ತ ಮಾಡನಾದ ಸೂರ್ಯನಂತೆ ದಿನನಿತ್ಯ ಪ್ರಕಾಶಿಸುತ್ತಿದ್ದರು. ಪರದೀಯರನ್ನು ಬಯಸಿದ ಕಾರಣ ಅಂತ ಅಪಕೀರ್ತಿ ಎಂಬತ್ತು ತನ್ನ ಭವಿಷ್ಯಕ್ಕೆ ತಾನೇ ಕುಂದು ತಂದುಕೊಂಡನು. ಅಹೇ ಮೇನಿಕ, ನಿನ್ನ ಮಾಯಾ ತಂತ್ರಕ್ಕೆ ಮರುಳಾಗಲಾರೆ ಮೂರ್ಖರೇ, ಹೊರಡುವಾಗ ಇಲ್ಲದೆ ಈಗಲೇ. ಅಧರಾಂತ ಸುಖವನ್ನು ಸವಿಯೋಣ, ಮಧುಮಂಚಕ್ಕೆ ಹೋಗೋಣ. ವ್ಯರ್ಥ ಮಾತನ್ನಾಡಬೇಡ, ಸಮಯವನ್ನು ಕಳೆಯಬೇಡ. ನಿನ್ನನ್ನೇ ಮೆಚ್ಚಿ ಧರೆಗಿಳಿದು ನಿನಗಾಗಿ ನಾನು ಬಂದಿರುವೆನೋ ಎನ್ನ ಇಷ್ಟಾರ್ಥ ನೆರವೇರಿಸು ಪ್ರಿಯ. ಕೇಳು ಎನ್ನ ನುಡಿಯ. ನೀನು ಸುಮ್ಮನೆ ಬಂದ ದಾರಿ ಅಂಗಡಿದು ಹಿಂದಕ್ಕೆ ಹೋಗದಿದ್ದರೆ ವ್ಯರ್ಥವಾಗಿ ಹೊತ್ತು ಕಳೆಯುವುದು ನಾಳೆ. ನೀನು ಇದೇ ರೀತಿಯಾದ ಮಾಡಿದರೆ ನನಗೆ ಪಾಪ ಬಂದರೂ ಚಿಂತೆ ಇಲ್ಲ. ಎನ್ನ ತಪಸ್ಸಿಗೆ ಯತ್ನ ತಂದೊಡ್ಡಿರುವೆ, ನಿನ್ನ ಸಂಬಂಧಿಸಿಬಿಡುವೆ. ಬ್ರಹ್ಮಚಾರ್ಯ ಬಲ ಎಂದದ್ದು ಎಂಬುದು ಈ ಜಗತ್ತಕ್ಕೆ ತೋರ್ಪಡಿಸಿವೆ. ಎನ್ನ ವೃತ್ತಿಗರ್ಜನ ಸುಮ್ಮನೆ ನಡಿಬೇಕೋ ಬಳಿ ಸಾರಥಿ. ಈ ಮೂರ್ಖ ಸ್ತ್ರೀಯರು ಹೋದರೇನು, ಇಲ್ಲೇ ಬಿದ್ದು ಹೊರಡಾಡಿದರೇನು? ಇವರ ಓಟಾಟಿಕೆಯ ಬ್ರಹ್ಮಚಾರಿ ಎಂಬ ಗಟ್ಟಿ ಮನಸ್ಸು ಕಳಗಬಹುದೇ? ಅದು ಎಂದಿಗೂ ಸಾಧ್ಯವಿಲ್ಲ. ಆದ ಕಾರಣ ಈ ಶಿವಲಿಂಗವನ್ನು ಪೂಜಿಸಿ ತಪಸ್ಸಿಗೆ ಕುಳಿತುಕೊಳ್ಳುವರು. ನೋಡಿದಳು ಈ ಸಾರಥಿ ನಮ್ಮ ಇಷ್ಟದಂತಾಗಲಿ. ಜಮದಗ್ನಿ ಕುಮಾರ, ಮೆಚ್ಚಿದೆ ನಿನ್ನ ನಿರ್ಧಾರ. ನಿಜವಾದ ಬ್ರಹ್ಮಚಾರಿ ಎಂದರೆ ನೀನೇ ರಾಮ. ನಿನ್ನನ್ನು ಪರೀಕ್ಷೆ ಮಾಡಲು ಧರೆಗಿಳಿದ ಬಂದೆನೋ, ನೀನೇ ಗೆದ್ದೆ, ನಾನೇ ಸೋತೆ. ಈಗಲೇ ಹೋಗಿ ಪರಶುವನ್ನು ಮೆಚ್ಚಿಸಿ ತ್ರಿಶೂಲವನ್ನು ಪಡೆದು ಕಾರ್ತಿವೀರ್ಯನನ್ನು ಜಯಿಸಿ ಬಾ ಭಾರ್ಗವ ರಾಮ. ಜಗವೇ ಕೊಂಡಾಡಲಿ ನಿನ್ನ ಪರಾಕ್ರಮ. ಎಲ್ಲ ತಪಸ್ಸು ಕೆಲಸಲು ಬಂದ ಮೇನಿಕ ಹೊರಟು ಹೋದನು. ನಾನಿನ್ನು ಭಕ್ತಿಯಿಂದ ಈಶನಂದಾನಿಸಿ ಪರಶುವನ್ನು ವರವಾಗಿ ಪಡೆದುಕೊಳ್ಳುವೆ. ಹಾಗೆ ಪರಮೇಶ್ವರ ಗೌರೀವರ ಪ್ರಸನ್ನನಾಗು. ಎನ್ನ ಮನ ಕೋರಿಕೆಯನ್ನು ಈಡೇರಿಸಿ ಈಶೋ ಮಹೇಶ. ಆಗಲಿ ಪರಮಾತ್ಮ, ಎಲ್ಲದಕ್ಕೂ ನಿನ್ನ ಲೀಲೆಯೇ ಹೊತ್ತು ಈ ಜಗತ್ತಿನಲ್ಲಿ ಮತ್ತೇನಿದೆ? ನಾನಿನ್ನು ಹೋಗಿ ಬರುವನು ದೇವ. ದಿವಪ್ರಭಾವ ತೆಗೆದುಕೋ ಭಾರ್ಗವ, ಜಗವೇ ಕೊಂಡಾಡುವಂತಾಗಲಿ ನಿನ್ನ ನಾಮವ. ಇಡ್ತಾಳ ದೇವ. ಪಾರ್ವತಿ ಪ್ರಸನ್ನನಾದನು, ಈ ದಿನವೇ ನಾನು ಧನ್ಯನಾದನು. ಮುಂದಿನ ದಿಗ್ವಿಜಯಕ್ಕೆ ನಮ್ಮ ತಂದೆ ತಾಯಿ ಆಶೀರ್ವಾದ ಪಡೆದುಕೊಳ್ಳುವ ಸಾರಥಿ.
ಬಾಳುವ ಜನರ ಬಾಗಿಲು ನೋಡಿ ಕಿಚ್ಚು ಬೇಡಿರಣ್ಣ, ಹೊಟ್ಟೆ ಕಿಚ್ಚು ಬೇಡಿರಣ್ಣ. 3 ದಿನಗಳ ಕಂತರಿ ಮುಗಿಸಿ ಸೇರುವುದೇ ಮಣ್ಣ, ಕೊನೆಗೆ ಸೇರುವುದೇ ಮಣ್ಣ. ನೋಡಿ, ದೊಡ್ಡ ದೊಡ್ಡ ಮನೆಯು ನನ್ನದು ಎಂದು ಬೆಳೆಯುವುದೇ ಕಣ್ಣ, ಮೆರೆದು ಕುಡಿಯುವುದೇ ಕಣ್ಣ. ಕಟ್ಟಿದ ಮನೆಯು ಬಿಟ್ಟು ಎಷ್ಟು ಜನ ಸೇರಿದರು ಮಣ್ಣ, ಕೊನೆಗೆ ಸೇರಿದರು ಮಣ್ಣ. ಕಟ್ಟಿದ ಮನೆಯು ಬಿಟ್ಟು ಎಷ್ಟು ಜನ ಸೇರಿದರು ಮಗಳ. ಎನ್ನ ಪತಿಯ ಪೂಜೆಗೆ ನದಿಯಲ್ಲಿ ಮಳೆಯಿಂದ ನೀರು ಯಾರೋ ಸ್ನಾನ ಮಾಡಲು ಬಂದು ಬಂಗಾರದ ಗಂಟು ಬಿಟ್ಟು ಹೊರಟು ಹೋಗಿದ್ದಾರೆ. ಇದರ ಗೋಷ್ಠಿ ನನಗೆ ಏತಕ್ಕೆ ಬೇಕು? ಎನ್ನ ಪತಿಯ ಪೂಜೆಗೆ ನೀರು ತೆಗೆದುಕೊಂಡು ಹೋಗುವೆನು ನಾನು. ಹಾಗೆ ಬರುವ ಮಾತುಗಳೇ ಮಯ ಸತಿ ರಾಜನ ಸತಿಯ ಕರ ಪಾಂಡವ ಚಿನ್ನದ ಆಭರಣಗಳನ್ನು ಕಳ್ಳತನ ಮಾಡಲಿಕ್ಕೆ ಬಂದೆಯಾ? ಸೋರನಾರೆ ವೀರಾರ್ಜುನ, ಹೇಳಿಕ ಕಳುವು ಮಾಡಲಿಕ್ಕೆ ಬಂದವಳೆಂದು ನೋಡಿದೀಯ? ಹೌದು. ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಚೋರತನದ ನಿಂದೆ ಪರಿಮೆಯ, ಚೋರತನದ ನಿಂದೆ ಪರಿಮೆಯ, ಕಾಸ್ಯವೀರ್ಯ ಈಡೇಡುವಿಯ, ಕಾಸ್ಯವೀರ್ಯ ಈಡೇಡುವಿಯ. ಚೋರತನದ ನಿಂದೆ ಪರಿಮೆಯ, ಚೋರತನದ ನಿಂದೆ. ನೋಡಿದ ಕಾರಣ ನೋಡಿದ ಕಾರಣ ಮಾಡಿದ ತಾಯಿದ ಪಾಪಹರಣ, ಮಾಡಿದ ತಾಯಿದ ಪಾಪಹರಣ. ಬಾರದು ಎಂದಿರೋ ಎಂದಿರೋ ಚೋರತನದ ನಿಂದೆ ಪರಿಮೆಯ, ಚೋರತನದ ನಿಂದೆ, ಚೋರತನದ ನಿಂದೆ, ಚೋರತನದ ನಿಂದೆ. ಹೇಳಿಕ ನನ್ನ ಜೀವನದಲ್ಲಿ ತಂದೆಯ ಮನೆಯಲ್ಲಿ ಇದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಬೆಲೆ ಬಾಳುವ ಆಭರಣಗಳನ್ನು ಕಂಡವು. ಕಂಡಿಯ ಕಾರ್ತಿವೀರಾರ್ಜುನ? ಅಹೇ ನಾರಿ, ನಿನ್ನ ಜೀವನದಲ್ಲಿ ಇಂಥ ಬೆಲೆ ಬಾಳುವ ಚಿನ್ನದ ಆಭರಣಗಳನ್ನು ಕಂಡಿರುವೆಯಾ? ಸಹಜವಾಗಿ ಕಂಡು ನಿನ್ನ ಕೊಡಲ ಮತಿಗೆ ಕೈಯನ್ನು ತರಿ ಇಲ್ಲಿಂದ ಹೊರಟು ಹೋಗ ಸೋದನಾಡಿ, ಇಲ್ಲಿಂದ ಬಂದು ಸಾರಿ. ಅಯ್ಯೋ ಶಿವ ಶಿವ, ನೀರು ತರಲು ಬಂದ ನನಗೆ ಕಳುವಿನ ಅಪರಾಧವನ್ನು ಹೊರಿಸಿದನು ಕಾರ್ತಿವೀರಾರ್ಜುನ. ನನ್ನ ಸ್ವಾಮಿಯು 3 ಬಾರಿ ರೇಣುಕಾ ಎಂದು ಕರೆಯುವುದರೊಳಗಾಗಿ ನಿಮ್ಮ ಪೂಜೆಗೆ ಸಿದ್ಧಳಾಗಿರುವೆನೆಂದು ಹೇಳಿದೆನು. ಆದರೆ ಇಲ್ಲಿ ಅಪಶಕನವು ಜರುಗಿತು. ಈಗಲೇ ಎನ್ನ ಪತಿಯ ಪಾದದ ಮೇಲೆ ಬಿದ್ದು ಕ್ಷಮೆ ಕೇಳಿಕೊಂಡೆ. ಸ್ವಾಮಿ, ಅಪರಾಧವನ್ನು ಪ್ರತಿದಿನವ ತರುವ ಮರಳಿನ ಕಡವ ಛಲವು ಈಗ ಎಲ್ಲಿಗವಾಯಿತು? ನಿನ್ನ ಕಾಮದ ಬುದ್ಧಿ ಅರಿಯದ ಅಜ್ಞಾನಿಯು ನಾನಲ್ಲ. ಹೋದ ಮಳೆ ಎನ್ನ ಆಶ್ರಮದಲ್ಲಿ ಕಾಲಿ ಕದರು
ಸಿರಿ ಸಂಪತ್ತು ಅರಸತ್ವೆ ನಾನಂದು ಬಯಸಲಾರನೆಂದು ಪ್ರಮಾಣ ಮಾಡಿದ ವಚನ ಈಗ ಎಲ್ಲಿಗೆ ಹೋಯಿತು? ನೀನು ಪದಿರದೆಯ ಈಗ ನನ್ನ ಪಾದ ಮುಚ್ಚಲು ಪಾದಗತಿ. ಇನ್ನು ನಿನ್ನ ಮುಖವನ್ನು ಇನ್ನು ಮುಖವನ್ನು ತೋರಿಸಬೇಡ. ಮೂರ್ಖ ಮಾಡದಲ್ಲಿ ಎಲ್ಲ ಧನ ಅಣುವಿನಲ್ಲಿ ತೃಣ ಮಾತ್ರವೂ ತಪ್ಪು ಮಾಡಿಲ್ಲ, ಮಾಡುವುದೂ ಇಲ್ಲ. ರೀತಿ ತಪ್ಪಿದರೂ ನೀತಿ ತಪ್ಪಿದ ಹೆಣ್ಣು ಮಾತ್ರ ನಾನಲ್ಲ. ನೀರು ತರಲು ಹೋದದ್ದು ನಿಜ, ಏನು ಅಪಶಕನವೋ ಜರುಗಿದಂತಾಯ್ತಲ್ಲ ಸ್ವಾಮಿ. ಸೆಣಕ್ಕ ಸುಖಕ್ಕಾಗಿ ಮನಸೋದು ಸತಿ ಧರ್ಮವೀರಿ ನನದಿಗ ಚಿತ್ತ ಚಾಂಚಲ್ಯದಿಂದ ದ್ರೇಖ ಮೈಲಿಗೆ ಅಂಟಿಸಿಕೊಂಡು ಚಿತ್ತ ಚಾಂಚಲ್ಯದಿಂದ ದ್ರೇಖ ಮೈಲಿಗೆ ಅಂಟಿಸಿಕೊಂಡು ಸರ್ವಭೂಮ ದಂಪತಿಗಳ ಉದರದಲ್ಲಿ ಚಲಿಸಿ ಸರ್ವ ಸುಖ ಭೋಗ ಅನುಭವಿಸಿ ಮಹಾಜ್ಞಾನಿಯಾದ ಹೇಗೆ ಮರನನ್ನ ಕೈ ಹಿಡಿದು ಸಾಧ್ವಿ ಸುರೋಮಣಿ ಅನಿಸಿ ಮೂರು ಮಕ್ಕಳ ತಾಯಿಯಾಗಿ ಮಕ್ಕಳ ಸಮಯದಲ್ಲಿ ಮತ್ತೆ ಧನಕನಕದ ಮೇಲೆ ಮೋಹವೇ, ಅವಗಳ ಮೇಲೆ ಆಸೆ ಪಡುವುದಲ್ಲೊಂದು ಪ್ರತಿಜ್ಞೆ ಮಾಡಿ ಮತ್ತೆ ಮೋಹವ ಮುಖಾರಕ್ಕೆ ಬರೆಯಾದಿಯ ಮೂರ್ಖ ಪರಮಪಾತಕರ. ಸ್ವಾಮಿ, ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನ ಮೈಲಿಗೆ ಆಯ್ತೆಂದು ತಿಳಿದುಕೊಳ್ಳಬೇಡಿ. ಅಂದು ಮಲಪ್ರಭಾ ನದಿಯಲ್ಲಿ ನಿಮ್ಮ ಕೈ ನನ್ನ ಕೈಗೆ ತಾಕಿದ ಕ್ಷಣವೇ ನನ್ನ ಕೈ ಮುಟ್ಟಿದ ನೀವೇ ನನ್ನ ಕೈ ಹಿಡಿಯಬೇಕೆಂದು ಸಕಲ ಐಶ್ವರ್ಯವನ್ನು ತೊರೆದೆನು. ಆಶ್ರಮವೇ ನನ್ನ ಉಸಿರಿಂದ ಬಂದೆನು. 3 ಮಕ್ಕಳಾದ ಮೇಲೆ ಯೌವನ ಬಂದೀತೇ ನಿನಗೆ ಎಂದು ಕೈ ಹಿಡಿದ ನೀವೇ ಕೇಳಿದಾಗ ಅನ್ಯರು ನನ್ನನ್ನು ಯಾವ ರೀತಿ ಭಾವಿಸಬಲ್ಲರು? ತಪ್ಪು ಮಾಡಿಲ್ಲವೆಂದು ಮನವು ಹೇಳುತ್ತಿರುವುದು. ಒಂದು ವೇಳೆ ತಪ್ಪು ಮಾಡಿದ್ದು ನಿಜವೆಂದು ನಿಮ್ಮ ಮನವರಿಮೆಯಾದರೆ ಯಾವ ಶಿಕ್ಷೆ ಕೊಟ್ಟರೂ ಅನುಭವಿಸಲು ಸಿದ್ಧಳಾಗಿರುವಳು ಈ ರೇಣುಕ. ಈ ಮಾತು ಹೇಳಲು ನಿನಗೆ ನಾಚಿಕೆವಾಗುವುದಲ್ಲವೇ? ತಪ್ಪು ಮಾಡಿಲ್ಲವಲ್ಲ. ಎನ್ನ ಮನದ ಆಸೆ ನಿರಾಶ ಮಾಡಿದೆಯಾ? ನಿನ್ನ ಮನದ ಎನ್ನ ಮುಂದೆ ನಿಲ್ಲದ ತಕ್ಷಣ ಇಲ್ಲಿಂದ ಹೊರಟವರು ಅನಸೂಯಂತೆ ನೀನು ಬದುರತಿ ಆದರೂ ಹೋಳಿ ವಿದ್ಯಾವೇಕಿಯಾದಿಯ ನೀಚೇ ಮೂರ್ಖ. ನಿಮ್ಮನ್ನು ಆಗಲಿ ನಾನಲ್ಲಿ ಹೋಗಲಿ ನಿಮ್ಮ ಆಶ್ರಯಲಿ ನಾನೆಂದು ಜೀವಿಸಲಿ ನಾನೆಂದು ವಾಸಿಗಳಾದ ಅನಸೂಯ ಅರುಂಧತಿಯು ಪತಿಯ ಪ್ರತ್ಯಕ್ಷ ದೇವರೆಂದು ನಂಬಿ ಬಾಳಿದವರಲ್ಲಿ ನಾನು. ದುರಾತ್ಮರೆಂದ ಪಾದಗಳನ್ನು ಮುಚ್ಚಬೇಡ. ಆ ಯೋಗ್ಯತೆ ನಿನಗಿಲ್ಲ. ಕೈ ಹಿಡದ ಮೇಲೆ ಸ್ಥಾನಕ್ಕೆ ಕರೆದೊಯ್ಯಬೇಕು ಅಂದುಕೊಂಡಿದ್ದೆ. ಆದರೆ ನಿನ್ನ ಅಲೇಕಿಗೆ ನಿನ್ನ ಕೀಳ ಮಟ್ಟಕ್ಕೆ ರೇಣುಕಾ ನಿನ್ನ ಕಥೆಯನ್ನು ಮನ್ನಿಸಲಾರೆ ಈ ಮುನಿಕುಲ ತಿಲಕ. ಪರಶುರಾಮ,
ಮಧುಸೂದನ ಪಾತ್ರ ಮಾಡ್ತಕ್ಕಂಥ ಪಾತ್ರಧಾರಿಯು ನಮ್ಮ ಹನುಮಪ್ಪ ಮಾಸ್ಟರ್ಗೆ 101 ರೂಪಾಯಿ ಬಹುಮಾನ ಕೊಡ್ಬೇಕು ಏನ್ ಮಾಡ್ತಾರೆ ತೆಗೆದುಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. ಕಾರ್ತಿವೀರ ಅರ್ಜುನ ಪಾತ್ರ ಮಾಡ್ತಕ್ಕಂಥ ಪಾತ್ರಧಾರಿಯು ಹನುಮಪ್ಪ ಮಾಸ್ಟರ್ಗೆ 101 ರೂಪಾಯಿ ಮಾಡ್ತಾರೆ. ಭೂಪತಿ ಪರಮಾತ್ಮನ ಮೆಚ್ಚಿಸಿ ಆತನ ತ್ರಿಶೂಲವನ್ನೇ ಪರಶುವನ್ನಾಗಿ ಪಡೆದುಕೊಂಡು ಬಂದೆ. ನಮ್ಮ ಪಿತ ಮಾತೆಯರ ಕಂಡು ವಂದನ ಎಂಬಾಗಿ ಆಶೀರ್ವಾದ ಪಡೆಯುವೆ. ಭಲೆ ಭಲೆ ಸಂಪರ್ಸಿವೆ. ಈಗ ನಮ್ಮ ತಂದೆ ತಾಯಿಗಳ ಹತ್ತಿರಕ್ಕೆ ಹೋಗುವುದು ಸಾಧ್ಯ. ತಮ್ಮ ಇಷ್ಟದಂತಾಗಲೇನ ಅಮ್ಮ ಮಾತೆ ಪರಮ ಪುಣ್ಯ ರೇಣುಕ ರಾಯನ ಸುತೆ ನಿನ್ನ ಆಶೀರ್ವಾದದಿಂದ ಕೈಲಾಸವಾಸನಾದ ಪರಮಾತ್ಮನ ಪ್ರತ್ಯಕ್ಷ ಮಾಡಿಕೊಂಡು ತ್ರಿಶೂಲವನ್ನೇ ಪರಶುವನ್ನಾಗಿ ಪಡೆದುಕೊಂಡು ಬಂದಿರುವನು. ಈ ನಿನ್ನ ಮಗ ಪರಶುರಾಮನನ್ನು ಆಶೀರ್ವದಿಸು ಮಾತೆ. ಏನಿದು ನಿನ್ನ ಮಗನ ಮಾತೆ? ನೀನು ಕಣ್ಣೀರಿಳಿಸುವ ಕಾರಣವೇನು ತಿಳಿಸು ಜನನೇ. ಸವಿಕ್ಕ ಪ್ರಧಾನಿ ರಾಮ, ಮಾತೆ. ನೀನು ಕಣ್ಣೀರಿಡಲು ಕಾರಣ ಏನು? ಯಾವ ತಪ್ಪು ಮಾಡಿದೆ ಅಮ್ಮಯ್ಯ ಎಂದು ನನ್ನನ್ನು ಕೇಳುವುದಕ್ಕಿಂತ ನಾನಾವ ಅಪರಾಧ ಮಾಡಿದೆನೆಂದು ತಂದೆಯನ್ನು ಕೇಳಿದರೆ ಆತನೇ ನಿನಗೆ ಉತ್ತರ ನೀಡುವನು ಕಂದ. ಅಹೋ ಪಿತನೇ, ಪ್ರೇಳೆಯ ರುದ್ರನಂತೆ ನೀವು ಕೋಪ ಮಾಡ್ತಾಳಿರುವ ದೇಶಕ್ಕೆ ಕಾರಣವೇನು? ನಿನ್ನೆಗೆ ಹೆದರಾದ ಹದವರು ಯಾರು ಎನ್ನ ಮುಂದೆ ಹೇಳು. ಎನ್ನ ಪರಶುವಿನಿಂದ ತನದು ದನಗಿಳಿದು ಬಿಡುವ ಪಿತನೇ, ಎಳೆಯ ಕೊಡಬೇಕನು. ರಾಮ ದೃಢ ಮನಸ್ಸಿರಬೇಕು ಎನ್ನ ಹತ್ರ ಪಾಲಿಸಬೇಕಾದರೆ ಗಂಡೆಯ ಗಂಡು ಗಡಿ ಈ ಪರಶುರಾಮನ ದುಡಬಲ್ಲದಲ್ಲಿ ಹನುಮಾನವೇ ತಂದೆ. ಹಾಗಾದರೆ ಪ್ರತಿಜ್ಞೆ ಮಾಡುವಿಗ ತಂದೆಯ ಕಟ್ಟ ವಚನವಂ ತಂದೆಯ ಮಾತು ಮೀರುವುದಲ್ಲಂದು ಭಾಷಕರು ರಾಮ. ಈ 3 ಲೋಕದಲ್ಲಿ ಪ್ರಸಿದ್ಧವಾಗುವುದು ನಿನ್ನ ನೇಮ. ಅಹೋ ಪಿತನೇ, 33 ಕೋಟಿ ದೇವತರ ಸಾಕ್ಷಿಯಾಗಿ, ಸೂರ್ಯ ಚಂದ್ರನ ಸಾಕ್ಷಿಯಾಗಿ, ಅಷ್ಟದಿಕ್ಪಾಲಕನ ಸಾಕ್ಷಿಯಾಗಿ, ಎಣ್ಣೆಗೆ ಪರಶುವ ಕೊಟ್ಟು ಕರಗಿಸಿದ ಪರಮೇಶ್ವರ ಸಾಕ್ಷಿಯಾಗಿ ನಿನ್ನ ಆಜ್ಞೆಯನ್ನು ನೆರವೇರಿಸುವನೆಂದು ಪ್ರತಿಕ್ರಿಯೆ ಮಾಡುವನು ತಂದೆ. ಈಗ ಏನು ಮುಂದೆ? ಏಕೆ ರಾಮ ಮೌನವಾದ? ವಚನ ಕೊಡುವ ಮೊದಲೇ ಆಲೋಚನೆ ಮಾಡಬೇಕು. ಈಗ ನಿನ್ನ ವಚನ ಏನು ಆಗಿದು? ಗಂಡಿಗಲಿಯಾದ ರಾಮ ತೋರಿಸು ನಿನ್ನ ಪರಾಕ್ರಮ. ಅಯ್ಯೋ ಶಿವ ಶಿವ, ಕೈಲಾಸವಾಸ, ಈಶಾ ಮಹೇಶ, ಎಂತ ಅಗ್ನಿ ಪರೀಕ್ಷೆ ಇದು. ನಾನೆಂತ ಪ್ರತಿಜ್ಞೆ ಮಾಡಿದೆ ದೇವ ಪರಮೇಶ್ವರ. ನಿನ್ನ ಪರಶುವನ್ನು ಎನ್ನ ಕರಗೊಪ್ಪಿಸುವ ಮೊದಲೇ ಬಲಿಯಾಗಿ ನಿಮ್ಮ ಮಾತೆಯ
ಮನಸ್ಸಿನ ತೆರೆಯುವ ಸಮಯ ಬರಬಹುದೆಂದು ಮುಂದಿನ ವಿಚಾರ ತಿಳಿದಿದ್ದರೆ ಮೌನವಾದೆಯ. ತಾಯಿ ಭೂದೇವಿಯೇ ಪಡೆದ ಮಾತೆಯ ಕತ್ತು ಕತ್ತರಿಸುವ ಮಗನು ಹುಟ್ಟಿರುವನೇ. ಈ ಜಗದಲ್ಲಿ ಮಾತ್ರ ದೇವೋಭವ ಎಂಬ ಯೋಧ ಪುರಾಣಗಳು ಸಾರುತ್ತಿರು. ಈ ಭೂಮಿಯಲ್ಲಿ ಬೆಳೆದ ಬೆಳಗಿಂತ ಭೂತಾಯಿಗೆ ಬೆಲೆ ಹೆಚ್ಚು. ಒತ್ತ ಭೂಮಿ ಎತ್ತ ತಾಯಿ ಒಂದೇ. ಓ ಜನನಿ, ಈ ಪೊರುಸುಗಿನಿಂದ ನಿನ್ನ ರುಂಡವನ್ನು ನಾನೇ ಖಂಡಿಸಬಹುದೇ? ಮಾತೆ ಸಹಿಸಲಾರೆ ಎನ್ನವೇ. ಇದಂತ ದುರಂತ ಘಟನೆ ಬಂದೊದಗಿತು. ಮುಂದೆ ಜಗದೊಳಗೆ ನನ್ನ ಹೆಸರಿಗೆ ಕಳಂಕ ಬರುವಂತಾಯಿತು. ಅಮ್ಮಯ್ಯ, ನೀನೇ ಹೇಳು ಎನ್ನಗೆ ಧೈರ್ಯ. ರಾಮ, ಅಮ್ಮಯ್ಯ, ಒಳ್ಳೆಯವರನ್ನು ವಿಧಿಯು ಕಾಡಿ ನೋಡುವನು ಕಂದ. ಮಗನೇ, ಅನ್ಯಾಯವೇ ತುಂಬಿದ ಜಗದಲ್ಲಿ ನ್ಯಾಯ ಎನ್ನುವುದು ಎಲ್ಲೋ ಒಂದು ಮೂಲೆಯಲ್ಲಡಗಿದಾಗ ನಮ್ಮಂಥವರಿಂದ ಏನು ಮಾಡಲು ಸಾಧ್ಯ ರಾಮ? ಮಗನೇ, ಬಂದದ್ದು ಬರಲಿ, ಭಗವಂತನ ದಯ ಹೊಂದಿರಲಿ ಎಂದು ನಂಬಿ ಬಾಳಿದವರಿಗೆ ಕಷ್ಟ ಒಂದಲ್ಲ ಒಂದು ದಿನ ದೂರ ಆಗಲೇಬೇಕು ಕಂದ. ಮಗನೇ, ನಿನ್ನ ತಂದೆಯ ಮಾತು ಮೀರಿದ ಮಕ್ಕಳುಂಟೇ ಈ ಜಗದಲ್ಲಿ? ರಾಮ, ನಿನ್ನ ತಂದೆಯ ಮಾತು ಮೀರಿದ್ದಕ್ಕಾಗಿ ನನ್ನ 3 ಮಕ್ಕಳನ್ನು ಕಳೆದುಕೊಂಡನು. ನಿನ್ನನ್ನು ಕಳೆದುಕೊಂಡು ಬಾಳುವ ಶಕ್ತಿ ನಿನ್ನ ತಾಯಿಗಿರುವುದೇ ರಾಮ. ಮಗನೇ, ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ. ಹೇಳಲಾರದ ಕೇಳಲಾರದ ಕಣ್ಣೀರಿನ ಕಥೆಯೋ ನನ್ನದು, ರೇಣುಕೆಯ ಚರಿತೆಯೋ. ಮಗನೇ, ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ. ಹೇಳಲಾರದ ಕೇಳಲಾರದ ಹೇಳಲಾರದ ಕೇಳಲಾರದ ಕಣ್ಣೀರಿನ ಕಥೆಯು ನನ್ನದು, ರೇಣುಕೆಯ ಚರಿತೆಯೋ. ಮಗನೇ, ಚೆನ್ನಾಗಿ ಕೇಳು ರಾಮ. ತಾಯಿಗೆ ಕೊಟ್ಟ ವಚನದಂತೆ ಹರನನು ಒಲಿಸಿದ ಮೇಲಿಂದು. ಮಗನೇ, ಚೆನ್ನಾಗಿ ಕೇಳು ಮಗನೇ. ತಾಯಿಗೆ ಕೊಟ್ಟ ವಚನದಂತೆ ಹರನನು ಒಲಿಸಿದ ಮೇಲಿಂದು. ತಂದೆಗೆ ಕೊಟ್ಟ ಮಾತನ್ನು ನಡೆಸುವ ಮಗನು ನೀನೆಂದೆ. ನಾನು ಪರಶುರಾಮನೆಂದೆ. ತಂದೆಗೆ ಕೊಟ್ಟ ಮಾತನು ನಡೆಸುವ ಮಗನು ನೀನೆಂದೆ. ನಾನು ಪರಶುರಾಮನೆಂದೆ. ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ. ರಾಮ, ಬದುಕಿ ಬಾಳಬೇಕಾದ ಭಾಗ್ಯವನ್ನು ಪಡೆದು ಬಂದಿಲ್ಲ ಹೆತ್ತ ತಾಯಿಯು. ಹೇಳಲಾರದ ಕೇಳಲಾರದ ಚರಿತ್ರೆಯಾಗಿರುವುದು ನಿನ್ನ ತಾಯಿಯ ಬಾಳಿನ ವ್ಯಥೆಯು. ಮಗನೇ, ತಾಯಿ
ತಾಯಿಗೆ ಕೊಟ್ಟ ಮಾತಿನಂತೆ ಹರವನ್ನು ಒಲಿಸಿಕೊಂಡು ಹರದಿಂದ ಪರಶುವನ್ನಾಗಿ ಪಡೆದುಕೊಂಡು ಪರಶುರಾಮನೆಂದು ಕೀರ್ತಿಯನ್ನು ಪಡೆದು ಬಂದೆಯಲ್ಲ ರಾಮ. ಅದರಂತೆ ತಂದೆಗೆ ಕೊಟ್ಟ ಮಾತು ನೆರವೇರಿಸಬೇಕಾದರೆ ನಿನ್ನ ತಂದೆಗೆ ತಕ್ಕ ಮಗನಾಗಿ ನೀನು ನಡೆದುಕೊಳ್ಳಬೇಕಾದರೆ, ನಿನ್ನ ತಂದೆಗೆ ತಕ್ಕ ಸತಿಯಾಗಿ ನಾನು ಬಾಳಬೇಕಾದರೆ ತಂದೆಗೆ ಕೊಟ್ಟ ಮಾತು ನೆರವೇರಿಸು. ಹಾಗಿಸು ಕ್ಷಣವೇ ನಿನ್ನ ತಾಯಿಯ ತೊಡಬೇಕು ಪರಶುರಾಮ. ತಂದೆಗೆ ಕೊಟ್ಟ ವಚನ ಪಾಲಿಸಲೇಬೇಕು. ಜೈ ಜಗದೀಶ್ವರಿ. ಆಗಲಿ ತಂದೆ ನಿನ್ನ ಆಜ್ಞೆಯನ್ನು ಪಾಲಿಸುವ ಬಿಡನೆ ಸತ್ಯ ಸಾಧಕನು. ಓಹೋ ತಂದೆ, ನಿನ್ನ ಆಜ್ಞೆಯನ್ನು ನೆರವೇರಿಸಿ ಬಂದು ರಾಮ ಮೆಚ್ಚಿದ ನಿನ್ನ ಬಿಟ್ಟರ ಭಕ್ತಿಗೆ ಬೇಡು ಮಗನೇ. ನಿನಗೆ ಯಾವ ಬರಬೇಕು ಬೇಡು. ನಿನಗೆ ತೃಪ್ತಿ ಆಯಿತು ಬಿಟ್ಟರೆ ನನಗನೆ ಕೇಳು ನಿನ್ನ ಮನೆ ಇಚ್ಛೆ ಬೇಗನೆ. ಪ್ರತಿಜ್ಞೆಯನ್ನು ಮಾಡಿದಿರ ನಾನು ಕೇಳಿದ ವರವನ್ನು ಪಡೆವೆನೆಂದು. ಕೊಟ್ಟ ಮಾತು ತಪ್ಪಲ್ಲ, ತಪ್ಪುವುದು ಇಲ್ಲ. ಈ ಹೇಗೆ ಕುಲ ತಿಲಕ ಛಮದಗ್ನೆ. ಓಹೋ ಅಪ್ಪಯ್ಯ, ತನೆಯದೇ ಮರಳಿ ನನ್ನ ತಾಯಿಗೆ ಜೀವದಾನ ಮಾಡಬೇಕು. ನೀನು ಗೋದಾಗ್ನಿಗೆ ದಗ್ಧರಾದ ನಮ್ಮ ಅಣ್ಣಂದಿರಿಗೆ ಪುನರ್ಜೀವಿಸಬೇಕು. ಮೂರನೆಯ ವರವಾಗಿ ನೀವು ಗೋದಾಗ್ನೆಯ ಬಿಟ್ಟು ಶಾಂತ ಚಿತ್ತನಾಗಿರಬೇಕು. ಬಿದ್ದರೆ ನಡೆಸಿಕೊಡಿದ ಈ ವರಗಳನ್ನು ಬೇಗನೆ. ಜೈ ಜಗದೇಶ್ವರ ಪರಶುರಾಮ, ನಿನ್ನ ಇಷ್ಟಾರ್ಥ ಈಡೇರಲಿ. ನಿನ್ನ ತಾಯಿಯನ್ನು ಕರಿ ಎದ್ದವರುಗಳು. ಅಮ್ಮ ಎನ್ನ ಜಗನ್ಮಾತೆ, ಪಿತನ ತಪಶಕ್ತಿಯಿಂದ ಎದ್ದು ಬಾರಮ್ಮ. ಈ ಮಗನ ಮೇಲೆ ಬಂದ ಅಪರಾಧವನ್ನು ದೂರ ಮಾಡು ಮಾತೆ. ಪರಶುರಾಮ, ಅಮ್ಮಯ್ಯ, ತಂದೆಗೆ ಕೊಟ್ಟ ಮಾತು ನೆರವೇರಿಸಿದೆ. ನಿನ್ನ ತಾಯಿಗೆ ಮುತ್ತೈದೆ ದಾನವನ್ನು ನೀಡಿದೆ. ನಿನ್ನ ತಾಯಿಯ ಚರಿತ್ರೆ ಏನೆನ್ನುವುದು ಜನಕ್ಕೆ ತಿಳಿಸಿಕೊಟ್ಟೆ. ರೇಣುಕಾ ದೇವಿಯ ಗರ್ಭದಲ್ಲಿ ಜನಿಸಿದ ನಿನ್ನ ಕೀರ್ತಿ ಜಗತ್ತಿಗೆ ಕೊಂಡಾಡಲಿ. ನಿನ್ನ ಇಷ್ಟಾರ್ಥ ನೆರವೇರಲಿ. ಪುತ್ರ, ನೀನೇ ಕೋಮಲಗಾತ್ರ. ನನ್ನನ್ನು ಆಶೀರ್ವದಿಸು. ನಾನು ಮುತ್ತೈದೆಯಾಗಿ ಜೀವಿಸಲಿಲ್ಲ. ಸತಿ ರೇಣುಕಾ, ನಿನ್ನ ಜನ್ಮವಾಯಿತು ಸಾರ್ಥಕ. ಇಲ್ಲಿಂದ ಚಿರಕಾಲಿರಲಿ ನಿನಗೆ ಸರ್ವಸುಖ. ಜಮಲಗ್ನಿ ಪಾತ್ರ ಮಾಡ್ತಕ್ಕಂಥ ಪಾತ್ರಧಾರಿಯು ಹನುಮಪ್ಪ ಮಾಸ್ಟರ್ ಅವರಿಗೆ 101 ರೂಪಾಯಿ ಮಾಡ್ತಾರೆ. ಓಹೋ ಅಪ್ಪಯ್ಯನೇ, ಓಹೋ ಅಪ್ಪಯ್ಯನೇ, ಮಗನೇ, ನನ್ನ ಹೆತ್ತಮ್ಮಳಾದ ರೇಣುಕಾ ದೇವಿ ನಿನ್ನ ಕಂದನ ವಿಜ್ಞಾಪನೆ ಏನೆಂದರೆ, ಏನು ರಾಮ? ಪಿತನಾಜ್ಞೆಗೆ ಚಿತಿ ಬಾರದಂತೆ ತಾಯಿಯ ಕೊಂದ ಪಾಪದ ಪ್ರಾಯಶ್ಚಿತ್ತಕ್ಕೆ ಪಾಪನ ದಕ್ಷಿಣ ಮಾಡಿ ಬರುವೆ. ನನಗೆ ಆಶೀರ್ವಾದವನ್ನು ಮಾಡಿ ಕರೆಯಿಸಿರಿ ಜನನಿ ಜನಗಣ ದೇವತಾ. ನಿನಗೆ ಜಯವಾಗಲಿ ಸರ್ವತ್ರ. ಮೂರ್ಖ ಸನ್ಯಾಸಿಗೆ ಈಗ ನಿನ್ನಲ್ಲಿರುವ ಕಾಮಧೇನುವ ನನಗೆ ಕೊಡುವೆಯ ಇಲ್ಲ ಎಂದರೆ ಸಮರ ಮಾಡುವೆಯ ಮುನಿಮ. ಈಗ ತೋಚನೆ ಸಹಸ್ರ ಭಾವನವನ್ನು ತಪ್ಪಿಸಾಪ. ಎಲೆ ಭ್ರಷ್ಟ ಅದಮನೆಂಬ ಕಾರ್ಯವೀರ್ಯ, ಸನ್ಯಾಸಿಗೆ ನಿನ್ನ ಬಾಯಿಂದ ಒಂದು ಅಕ್ಷರ ವರ್ಣವಷ್ಟದಲ್ಲಿ ನಿನಗೆ ತಕ್ಕ ಪ್ರಾಯಶ್ಚಿತ್ತ ಮಾಡಿ ಕಳವಸಲಿದ್ದೆ. ಎನ್ನ ಮಗನಾದ ಪರಶುರಾಮನಿಗೆ ವಚನ ಕೊಟ್ಟಂತೆ ಎನ್ನಲ್ಲಿದ್ದ ಕೋಣಾಗ್ನಿಯನ್ನು ಬಿಟ್ಟು ಈಗ ಶಾಂತ ರೂಪವಾಗಿರುವೆ.
ಇಂಥ ಸಮಯದಲ್ಲಿ ಬಂದು ನಿನ್ನ ಢಮ್ಮವನ್ನು ಕೊಚ್ಚಿಕೊಳ್ಳುವೆಯಾ? ಹಿಂದೆ ಸುಮ್ಮನೆ ಹಿಂದಕ್ಕೆ ನಡಿ. ಆ ಕಾಮಧೇನು ನಿನ್ನಿಂದ ಖಂಡಿತ ಕರೆದು ಒಯ್ಯುವುದು ಆಗೋದಿಲ್ಲ. ಮೂರ್ಖ ಕಾಂತಿವೀರನೇ, ನಿನ್ನ ಪಟ್ಟಣಕ್ಕೆ ತರುವುದು ಹೇಗನೆ? ಜಮದಗ್ನಿವನು ಮುನಿಮಗನೇ, ಹಿಡಿದಿದ್ದ ಜನ್ಮದ ಮಾತುಗಳನ್ನು ಬೇಗನೆ. ಆ ಕಾಮಧೇನು ಭಾರತದಲ್ಲೇ ನಿನ್ನ ಶಿರ ಹರಿದು ಕಾಮಧೇನು ಸಹಿತ ನಮ್ಮ ಪಟ್ಟಣಕ್ಕೆ ತೆಗೆದುಕೊಂಡು ಹೋಗಬಲ್ಲ ಜಾಗೃತಿಗಿಂತ ಯುದ್ಧಕ್ಕೆ ಸನ್ನದ್ಧರಾಗ ಬಂದ ಸನ್ಯಾಸಿಗೆ ಅದೇ ಶಾಸ್ತ್ರದಿಂದ ಇದ್ದಕ್ಕಾಗ ತಂಡ ಯುದ್ಧಕ್ಕೆ ಬಂದವನಂತೆ ಅವನ ಮಗನಾದ ಪರಶುರಾಮನನ್ನು ಸಂಗ್ರಾಮದಲ್ಲಿ ಅವನ ಮಗನಾದ ಪರಶುರಾಮನಿಗೆ ಎನ್ನಡದ ಯುದ್ಧಕ್ಕೆ ಬಂದವನಂತೆ ಆ ಜಮದಾಗ್ನಿ ಕುಮಾರನು ಆ ಬ್ರಾಹ್ಮಣ ಪುಣ್ಯ ಮರಗಳಿಗೆ ದಂಡತನಪುರಿಗೆ ಕಳಿಸಿ ಬರುವ ಸಾರದೆ ಮೊದಲ ಮನೆಗೆ ನಮ್ಮ ಇಷ್ಟವಂತಾಗಲಿಲ್ಲ. ಭಾರ್ಗವ ಪರಶುರಾಮ ಎಲ್ಲಿರುವೆ ಬೇಗನೆ ಅಷ್ಟು ದುಃಖ ವಿವೇಕದಿಂದ ಎನ್ನ ಕೂಡಿದ ಕಾರಣವೇನು? ನಮ್ಮ ಆಶ್ರಮಕ್ಕೆ ಮತ್ಯಾವ ಕುಂದು ಬಂದೊದಗಿದೆ. ಜಾಗ್ರತೆಯಿಂದ ಹೇಳು ಜನನೇ, ಸವಿಕ್ಕೆ ಮೃದಾಯಿನಿ ರಾಮ, ಜನನೇ. ಮರಳಿ ಮುತ್ತೈದೆ ದಾನ ಪಡೆದುಕೊಂಡೆನೆಂದು ಆನಂದ ಪಡುವ ಸಮಯದಲ್ಲಿ ಅಸಮನಾದ ಕಾರ್ತವೀರಾರ್ಜುನನು ನಿನ್ನ ತಂದೆಯ ರುಂಡವನ್ನೇ ತೆಗೆದಿರುವನು. ಈಗಲೇ ಹೋಗಿ ಮದಾಂಧನನ್ನು ಸಂಹರಿಸಿ ಬಾರಾಮ. ಕೊಟ್ಟಿರುವಳು ನಿನ್ನ ತಾಯಿ ಆನಂದದಿಂದ ನೀನು. ಅಮ್ಮ ರೇಣಿಕಾ, ಮಗನೇ, ನನ್ನ ತಂದೆಯ ಕತ್ತು ಕತ್ತರಿಸಿದರೆ ಒಬ್ಬ ಮಾಧ್ಯಮೀನ ನಮ್ಮ ಮೂರ್ಖನು. ಹೌದು ರಾಮ. ಈಗ ನನಗೆ ಫಲಯ ಪಟ್ಟದ ಮಾಧ್ಯಮೀನಕ್ಕಾಗಿ ಭುವನದಲ್ಲಿರುವ ಕ್ಷತ್ರಿಯರ ಮುಂಡಗಳು ಚಂಡಾಡು ಹತನಾದ ನನ್ನ ತಂದೆಯ ಆತ್ಮಕ್ಕೆ ಸಾಧ್ಯ ಮುಂಟಾಗುವಂತೆ ಮಾಡಿ ಬರುವವನ ಮಾತೆ ನೇಮವನ್ನು ಬರೆದಾಗ್ಬಿಟ್ಟ. ಹೋಗಿ ಬಾ ಪುತ್ರ, ನಿನಗೆ ಜಯವಾಗಲಿ. ನಿರಪರಾಧಿಯಾದ ನನ್ನ ತಂದೆಯ ಕತ್ತು ಕತ್ತರಿಸಿದ ಮನಸ್ಸಿನ ಮನ್ನೋಹರ ಗಡಿಗ ಮತಕ್ಕೆ ಬರೆದು ನಾಮನ ಧಾವಿಸಿ ಬರುತ್ತವನನ್ನು ವಂಶದ ಬಳಿಗೆ ಮತಕ್ಕೆ ಮಯಸ್ವತಿ ನಗರಕ್ಕೆ ಹೊರಡುವನು ಸಾರಥಿ. ಕಾಂತ, ನೀನು ಹೋಗುವ ಪಯಣವೆಲ್ಲಿಗೆ? ಸತಿಯ ಮುಂದೆ ತಿಳಿಸಬೇಕಾದ ಪತಿಯಾದ ನಿನ್ನ ಧರ್ಮ ಎಷ್ಟು ಮಾತ್ರಕ್ಕೆ ತಿಳಿಸುವುದಿಲ್ಲ ಕಾಂತ. ಕಾಂತ, ಹೇಳುವೆನು ಕೇಳು. ಎಲ್ಲಿಗೆ ಪಯಣವರನ್ನ ನೋಡಿಲಾಲಿಸ ಎನ್ನ ಮೋಹನ್ನ, ನೋಡಿಲಾಲಿಸ ಎನ್ನ ಮೋಹನ್ನ.
ನಾಮಧಾರಿಯಾಗಿ ನೀನು ಹೋಗುವುದೆಲ್ಲಿಗೆ? ಪಯಣದ ವಿಚಾರವನ್ನ ಸತಿಯ ಮುಂದೆ ತಿಳಿಸುವಲ್ಲ ಬುದ್ಧಿ ಸಂಪನ್ನ. ಅಯ್ಯೇ ನಾರಿಮಣಿ, ಸತ್ಪುರ ನಾರಿಮಣಿ, ಆ ಬ್ರಾಹ್ಮಣನಾದ ಮನಸ್ಸು ರಾಮನ ನಡೆದ ಹೊರಗೆ ಪಡೆದು ಎನ್ನೈದು ಮಂದಿ ನನಗೆ ಮಾಡುವಂತ ದೊಡ್ಡ ಮತದಲ್ಲಿ ಬೆಳಿಗ್ಗೆ ಮನಸ್ಸು ರಾಮನಿಗೆ ಸಮರದ ತಂಡಿಗೆ ಬೆಳೆದು ಯಾವ ಬಟ್ಟೆ ಕಟ್ಟಿ ಮೊದಲ ಕಾರ್ಯಕ್ಕೆ ಬೆಳೆಸುವುದಕ್ಕ ನಾನು ಬರುವುದಾಗಿ ಕಟ್ಟಾಗದಟ್ಟೆ ಕಟ್ಟಕ ಕಾಂತ, ನಿನ್ನ ಪಯಣದಲ್ಲಿಗೆ ನಾನು ಪಾಪ ಮಾಡಿದ ಸಿರಿಗೆ ತಕ್ಕಬೇಕು ತಿಳಿಸಬೇಕು ಕಾಂತ. ಎಷ್ಟು ಮಾತ್ರಕ್ಕೆ ತಿಳಿಸುವುದಲ್ಲ ಕಾಂತೆ? ಹೇಳಿದನೆ ಕೇಳು. ಚೆನ್ನಾಗಿ ಹೇಳು. ಬಾಬಾರೋ ಮೋಹನ ಬಂದಿರುವೆ ಏನೇನ, ಬಾಬಾರೋ ಮೋಹನ ಬಂದಿರುವೆ ಏನೇನ, ಈ ಹೋಗುವ ಕೈಲೋ ಎನ್ನ ಮನ ಮೋಹನ, ನೀನೇ ಎನ್ನ ಜಾಣ ಬಾಬಾರೋ ಮೋಹನ, ನೀನೇ ಎನ್ನ ಜಾಣ ಬಾಬಾರೋ ಮೋಹನ. ಎಲ್ಲಿಗೆ ಹೋಗುವೆ? ನಿಲ್ಲು ನಿಲ್ಲು. ನಿನ್ನ ಸತಿಯಳಾದ ಎನ್ನ ಮುಂದೆ ತಿಳಿಸೋ ಕಾಂತ ಗುಣವಂತ. ಅದೇ ರಾಣಿ ಮಾತ್ರ ರಾಣಿಗಳು ರಮಣ, ಪಂಥದಿಂದ ಮನಸ್ಸು ರಾಮನ್ನು ಜಯಿಸುವನೆಂದು ಆಲೋಚಿಸುವ ಪಡೆದು ಸದಸ್ಯ ಅವನನ್ನು ಜಯಿಸಿದ ಮಾತ್ರ ಪರಶುರಾಮನನ್ನು ದಾರಲ್ಲಿ ತಿಳಿದಿರುವೆ. ಕಲಿಸುವ ತಾರನ್ನು ತಿಳಿದಿರುವೆ. ನಾರಾಯಣ ಅವತಾರವೇ ಪರಶುರಾಮ. ಆ ತೀವ್ರಾಧನು ಕಾಂತ, ಹೇಳುವನು ಕೇಳು. ಮೃತವೀರನ ಪ್ರೀತಿಯ ಕುವರ ಎಲ್ಲ ಕಾಂತ ಕಾಂತವೀರ, ಮೃತವೀರನ ಪ್ರೀತಿಯ ಕುವರ. ಪರಶುರಾಮನ ಕಾರಂದು ತಿಳಿದೆ, ನಾರಾಯಣ ಅವತಾರ ಅವಳೆಂದು ತಿಳಿದೆ.
ಅವತಾರವೇ ಈ ಪರಶುರಾಮನು. ಪರಶುರಾಮನ ಬಳಿ ಯುದ್ಧಕ್ಕೆ ಹೋಗಬೇಡವೆಂದು ಬೇಡಿಕೊಳ್ಳುವನು ನನ್ನ ಬುದ್ಧಿ ಸಂಪನ್ನ. ಪರಶುರಾಮನ ಗುಣಗಾನ ಮಾಡಲಿಕ್ಕೆ ನಿನ್ನನ್ನು ನಾನು ಚಂದ್ರ ವಂಶದಲ್ಲಿ ಹುಟ್ಟಿದ ಕಲಿಸುವ ಕಾಂತಿ ಬೀಳಾಚಾರ್ಯ ಅರಣ್ಯದಲ್ಲಿ ಪರಶುರಾಮನ ಬ್ರಾಹ್ಮಣರು ಅವನು ಸದೆ ಬಿಡುತ್ತಿದ್ದರೆ ಹುಟ್ಟಿರುವುದೇ ಸಾರ್ಥಕ. ಹೇಳುವನೆ ಕೇಳು. ಕೃತವೀರನ ಪ್ರೀತಿಯ ಕುವರ ಕಾತ್ಯವೀರ ಎನ್ನ ಬಾಳಿನ ಭಾಗ್ಯದ ಚಂದಿರ ನೀನೇ ಶೂರ ನೀತಿಯನು ಕೇಳುವೆನು ಹಿತದಿ ಕೇಳುವೇನು ಹಿತದಿ ಕೇಳುವೇನು ಕೃತವೀರನ ಪ್ರೀತಿಯ ಕುವರ ಕಾತ್ಯವೀರ ಹರನನು ಅಲಿಸಿದ ವೀರನು ಆ ಭಾರ್ಗವನು ಯೋಚನೆ ಮಾಡದೆ ನೀನು ಹೋಗುವರೇನು ಹರನನು ಅಲಿಸಿದ ವೀರನು ಆ ಭಾರ್ಗವನು ಯೋಚನೆ ಮಾಡದೆ ನೀನು ಹೋಗುವರೇನು ಹೋಗವನು ತಾಳದೆ ಚಿಂತೆಯನ್ನು ಮಾಡದೆ ಶಾಂತಿಯನ್ನು ತಾಳು ನೀನು ಬೇಡುವೆ 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 ಕೃತವೀರ ಪ್ರೀತಿಯ ಕುವರ ಕಾತ್ಯವೀರ ಕಿರೀಟ ತೆಗಿಬೇಕು ನಾವು. ಬೇಕು ಯೌವನದಲ್ಲಿದ್ದ ನಾರ್ಜಿತನಾಗಿ ಸುರತಾನಂದವನ್ನು ಪಡೆಯಬೇಕು. ಎನ್ನ ಮಾತನ್ನು ಮೇಲೆ ಸರ್ವತಾ ಹೋಗಬೇಡ ಕಾಂತ ಗುಣವಂತ. ಆಕೆಯಲ್ಲೇ ನೀನು ಎಷ್ಟು ಹೇಳಿದ್ರೆ ನಿನ್ನ ಮಾತು ನಾನು ಕೇಳಬಲ್ಲ. ಈ ನಿನ್ನ ಕಾಂತನಾದ ಕಾರ್ತಿಕ ಸಾಮಾನ್ಯದವನಲ್ಲ. ರಮಣ ಆ ಪರಶುರಾಮನಲ್ಲಿ ಯುದ್ಧಕ್ಕೆ ಹೋಗುವುದು ಬಿಡುವುದರ ಸಂಗತ ಎಷ್ಟು ಹೇಳಿದ ಸಂಘ. ಕಾಂತ ಪಂಥವನ್ನು ನಿಲ್ಲಿಸು. ಎಷ್ಟು ಮಾತ್ರಕ್ಕೆ ನಿಲ್ಲಿಸೋದಲ್ಲ ಕಾಂತ. ಈ ಪಂಥವು ಸರಿಯಲ್ಲ. ಯಾವ ರಮಣ ಸತಿಯರ ಮಾತನ್ನು ಮೇಲೆ ಯುದ್ಧಕ್ಕೆ ಹೋಗುವುದು ನ್ಯಾಯವಲ್ಲ. ನಿನ್ನ ಮಾತು ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ ಕಾಂತ. ಕೇಳುವುದಿಲ್ಲವೇ? ಸರ್ವಥಾ ಕೇಳುವುದಿಲ್ಲ ಕಾಂತ. ಪಂಥವನ್ನು ನಿಲ್ಲಿಸುವುದಿಲ್ಲವೇ? ಎಷ್ಟು ಮಾತ್ರಕ್ಕೆ ನಿಲ್ಲಿಸೋದ ಯಾವನೇ ಕಾಂತ ಕಾಂತ. ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ನಿಲ್ಲಿಸ ಕಾಂತ ನಿನ್ನ ಪಂಥ, ನಿಲ್ಲಿಸ ಕಾಂತ ನಿನ್ನ ಪಂಥ. ಕೆಳನ್ನ ಮಾತ ಪ್ರಿಯ ಕಾಂತ, ಕೆಳನ್ನ ಮಾತ ಪ್ರಿಯ ಕಾಂತ. ನಿಲ್ಲಿಸ ಕಾಂತ ನಿನ್ನ ಪಂಥ.
ಸತಿಯಳ ಮಾತನ್ನು ಕೇಳು ಎನ್ನುವೆನು, ಸತಿಯಳ ಮಾತನ್ನು ಕೇಳು ಎನ್ನುವೆನು, ನಿಲ್ಲಿಸು ನಿನ್ನ ಪಂಕ ಕೇಳಿನ ಮಾತ ಕಾಂತ. ಪರಶುರಾಮನಿಗೆ ಪರಶಿವನ ಬೆಂಬಲವಿರಬಹುದು. ಪರಶಿವನ ವರವನ್ನು ಪಡೆದಂತಹ ದುರಧೀರನು ಪರಶುರಾಮನು. ನಿನ್ನ ಪಂಥವು ನಿಲ್ಲಿಸು. ಎಷ್ಟು ಮಾತ್ರಕ್ಕೆ ನಿಲ್ಲಿಸುವುದರ ಕಾಂತ, ಯುದ್ಧದಲ್ಲಿ ಪರಶುರಾಮನನ್ನು ಗೆಲ್ಲಲು ಸಾಧ್ಯವೇ ಪ್ರಾಣೇಶ? ಬಿಡು ಮನದ ಆವೇಶ. ಪಟ್ಟವರ್ಧನೆಯಾದ ಮೂಲಕ ದಿಟಲಾಚರಣೆಗಳನ್ನು ಪಟ್ಟಾದಿಂದ ಒಟ್ಟುಮಟ್ಟ ನಮ್ಮ ವೈದಿಕಂ ಪ್ರತಿಕವನ್ನು ಧೂಳಮಟ್ಟ ಮಾಡಿಬರುವ ಈ ಖಾತಿ ವಿರಾಸನ ಮುಂದೆ ಪರಶುರಾಮನ ದರ್ಶನವನ್ನು ಪಡೆದು ಆ ಪರಶುರಾಮನಿಯನ್ನ ಪಟ್ಟಕ್ಕೆ ನಿಲ್ಲಲಾರರು. ಜಮಧಾಕಿನಿ ಕುಮಾರನ ಸಂಗ್ರಾಮದಲ್ಲಿ ಅವನ ಮಂತ್ರವನ್ನು ಬಿಡಿಸಿ ಯಮ ಪಟ್ಟಣಕ್ಕೆ ಸೇರಿಸಿದ್ರೆ ಶಾಸ್ತ್ರ ಕಾವಲನ್ನು ಸಾರ್ಥಕವಾಗಿ ಅವಳು ಹೋಗಿ ಮಾಡಿ. ಕಾಂತ, ನಿನ್ನ ಪಂಥವನ್ನು ಬಿಡುವುದಿಲ್ಲವೇ? ಎಷ್ಟು ಮಾತ್ರ ಬಿಡುವುದವಳಿ ಸುಂದರ, ಸುಂದರಿ ಹೇಳುವನೆ ಕೇಳು. ಹೇಳು. ಕುವರನ ಕುವರನ ಕೇಳು, ಹಿತದಿಂದಲೇ ಬೇಡುವೆ ನಾನು. ಕುವರನ ಕುವರನ ಕೇಳು, ಹಿತದಿಂದಲೇ ಬೇಡುವೆ ನಾನು. ಸತಿಯಾಳ ಮಾತನ್ನು ನೀನೇ ತೋರುವರೆ. ಕುವರನ ಕುವರನ ಕೇಳು, ಹಿತದಿಂದಲೇ ಬೇಡುವೆ ನಾನು. ಹರನನ್ನು ಒಲಿಸಿದ ಆ ಪರಶುರಾಮನು ನಿನಗಿಂದು ಸೋಲುವನೇ. ಇದ ನಾನು ಹರನನ್ನು ಒಲಿಸಿದ ಆ ಪರಶುರಾಮನು ನಿನಗಿಂದು ಸೋಲುವನೇ. ಇದ ನಾನು ನಂಬುವೆನೆ. ಸತಿಯಳ ಮಾತನು ಮೀರುವರೇನೆ. ಸತಿಯಳ ಮಾತನು ಮೀರುವರೇನೆ. ನಾನು ನೀನು ನೀನು ನಾ ಜೋಡಿಯಾಗಿ ಕೂಡುವ. ಕುತವೀರನ ಕುವರನ ಕೇಳು, ಹಿತದಿಂದಲೇ ಬೇಡುವೆ ನಾನು. ಕಾಂತ, ಇಂಥ ಅಸಂಬದ್ಧವಾದ ಮಾತುಗಳನ್ನು ಯಾತಕ್ಕೆ ಆಡುತ್ತೀನಿ? ಯಾತಕ್ಕೆ ಆಡಬಾರದು? ಆ ಪರಶುರಾಮನನ್ನು ದಾರೆಂದು ತಿಳಿದಿರಲಿ. ಖಾತಿ ವಿರಾಸನ ಶ್ರೀಮನ್ನಾರಾಯಣನೇ ಪರಶುರಾಮನು.
ಆತನು ಅವತಾರ ಪುರುಷನು. ಆ ಪರಶುರಾಮನ ಗೊಡವೆ ನಮಗೆ ಏತಕ್ಕೆ ಬೇಕು? ನೀನು ಸರ್ವತಾ ಹೋಗಬೇಡ ಕಾಂತ, ಬಿಟ್ಟು ಬಿಡು ನಿನ್ನ ಪಂಥ. ರಾಣಿ ಮಾತಿನ ಜಾಣಿ ರಮಣ, ಪಂಥದಿಂದ ಪರಶುರಾಮನ ಜಯಿಸುವನೆಂದು ಹಲವು ದಿವಸ ಒಳಗೆ ಪಡೆದು ಪರಶುರಾಮನ ಜಯಿಸುವವರ ಕಾಳಗಕ್ಕೆ ಹೋಗಬಡಿ ಚಂದ್ರಿಕಾ, ಅವನನ್ನು ಜಯಿಸಿದ್ರೆ ಮಾತ್ರ ಸಾರ್ಥಕ. ಎನ್ನಯ ಜೀವನ ದೊಡೆಯ ಪ್ರಹ್ಲಾದನಿಗೆ ಭಕ್ತಿಯನ್ನೇ ತೋರಿದಂತ ಮಹಾಮಹಿಮನು ನಾರಾಯಣನು. ಆ ನಾರಾಯಣನ ಅವತಾರವೇ ಈ
ಪರಶುರಾಮನು. ಕರ ಮುಗಿದು ಬೇಡಿಕೊಳ್ಳುವೆನು ಪರಶುರಾಮನು ಕೂಡ ಯುದ್ಧಕ್ಕೆ ಹೋಗಬೇಡ ಕಾಂತ, ಬಿಡು ನಿನ್ನ ಪಂಥ. ಆ ಪರಶುರಾಮನ ಗುಣಗಾನ ಮಾಡೋದಕ್ಕೆ ನಿನ್ನನ್ನು ನಾನು ಕಳಿಸಿಲ್ಲ. ಚಂದ್ರ ವಂಶದಲ್ಲಿ ಹುಟ್ಟಿದ ಕಲಿಸುವ ಕಾರ್ತಿವೀರಾರ್ಥನಿಗೆ ಅನಗದಲ್ಲಿರುವ ಆ ಪರಶುರಾಮನ ಬ್ರಾಹ್ಮಣ ಎಂದು ಜಯಿಸಿದರೆ ಸುರಕ ಇಂದು ಸಮರದಲ್ಲಿ ಅವರನ್ನು ತಡೆ ಮಾಡಿಸಿದ್ರೆ ಹುಟ್ಟಿದವನೇ ಸಾರ್ಥಕ. ಒಂದೇ ಹಠವನ್ನು ಹಿಡಿಯುವುದು ತರವಲ್ಲ. ಶತ್ರು ಬಲವನ್ನು ಜಯಿಸಿ ಹಿಂತಿರುಗಿ ಬರಲಾರೆ ಪತಿದೇವ ನಿಜವೆಂದು ತಿಳಿ ಎನ್ನ ವಾಕ್ಯವ. ಅಯ್ಯೋ ಸತಿ, ಇಂಥ ನೀತಿ ಮಾತುಗಳನ್ನು ಎತ್ತು ಕೇಳ್ತೇವೆ. ಯಾವ ಸೂರ್ಯನಂತೆ ಅನ್ನ ಮುಂದೆ ಅವನು ಪರಶುರಾಮನೇ ಆಗಿರಲಿ, ಈಗ ತಾನು ಎಮನೇ ಆಗಿರಲಿ, ಈ ಅನ್ನ ಗೆಲ್ಲುವುದು ಯಾರಿಗೂ ಸಾಧ್ಯವಲ್ಲ. ಯಕ್ಷ ಕೆರೆದ ಕಂದನಗಳು ಅವನ ಪಕ್ಷ ವಹಿಸುವುದಕ್ಕೆ ಬಂದರು. ನಾನು ಭಯಪಡುವುದರ ಚಂದ್ರಿಕ ನರೇಳಿ ಧರ್ಮದೇಕ ಚೆನ್ನಾಗಿ ಹೇಳು.
ಯುದ್ಧಕ್ಕೆ ಹೋಗಿ ಹಿಂದಿರುಗಿ ಬಂದರಂತ ಸರಿ, ಇಲ್ಲವಾದರೆ ನಮ್ಮನ್ನು ಕೆರೆಯಲ್ಲಿ ಕೊಬ್ಬಿದಂತಾಗುವ ಕಾಂತ ಮಹಾಗುಣವಂತ. ಶ್ರೀನಾಥ ಬಾಲಕನಾದ ಲಕ್ಷ್ಮೀಕಾಂತನ ಪ್ರಾಣಾಮ ರಕ್ಷಣೆ ಮಾಡುವಂತ ಸುವರ್ಣದಿಂದ ಬಂದರೆ ಸ್ವಚ್ಛವಾಗಿ ಮತ್ತು ಕಲಿಗದಿಗೆ ಹಾಗಾದ್ರೆ ಕುಳಿತುಕೋ ಜಯನಾರತಿಯನ್ನು ಮಾಡಿಕೋ. ಕುಳಿತುಕೋ ಜಯದಾರತಿಯನ್ನು ಮಾಡಿದೆವು. ಕ್ಷೇಮವಾಗಲಿ ಕಾಂತ ನಿನಗೆ ಬರ್ರಿ ಬರ್ರಿ. ಆಯ್ತಾ? ಸಂತೋಷವಾಗಿ ಹೋಗಿ ಬಾ ಕಾಂತ ಗುಣವಂತ. ಈ ಕಡೆ ಬರ್ರಿ. ತಯಾರಿ ಬಿಡ್ರಿ. ಸಂಘ
ಮಾತನಾಡುವುದು ಈ ಪ್ರಚಂಡ ಶಾಸ್ತ್ರ ಭಾವದಿಂದ ಬೆಳೆದನು ಅದೇ ಕೆಟ್ಟದಿಂದ ಬಂದಿನಿ ನಾನು ಎಲ್ಲ ಮಾಡಬಂದ ಮುಖ್ಯಮಂತ್ರಿ ಇನ್ನೀಗ ಪ್ರಾಣದ ಮೇಲೆ ಆಸೆ ಇರ್ತಾರೆ ಸುಮ್ಮನೆ ಇನ್ನಕ್ಕೆ ಹೋಗಿ ಮಾಡಿಬಿಡಲಿ ನಾನು ಎಲ್ಲ ಈ ಶಾಸ್ತ್ರ ಭಾವ ಕಲಿಯುವ ಎಂಬ ಅಹಂಕಾರದಿಂದ ತಪ್ಪಿದ ಮೂರ್ಖನೇ ಪರಶುರಾಮನು ಇನ್ನೊಂದರ ಗಳಿಗೆ ಪರಶುವಿನಿಂದ ಅಹಂಕಾರ ಮತ್ತನಾದ ಛತ್ರಿಯಾದ ಮರನನ್ನ ಧ್ವಂಸ ಮಾಡಿ ಆತ್ಮಕ್ಕೆ ಶಾಂತಿಯ ಉಂಟು ಮಾಡದೆ
ಸಾಂಪದೇ ನಮ ಪಾರ್ವತೀಶ್ವರ ಹರ ಹರ ಮಹಾದೇವ್. ಲಕ್ಷ್ಮೀ ರಮಣ ಗೋವಿಂದ ಹರಿ ಓಂ. ಸಕಲ ಸಾಧು ಸಂತ ಮಹಾರಾಜ್ ಜೈ. ಶಿವ ಸಾಂಪಜಯ ನಮ ಪಾರ್ವತೀಶ್ವರ ಹರ ಹರ ಮಹಾದೇವ್.